ಸ್ನೇಹಿತರೆ, ನಾನೀಗ ಬಾಳೆಹೊಳೆ ಅನ್ನೋ ಒಂದು ಪ್ಲೇಸ್ನಲ್ಲಿದ್ದೀನಿ. ಇಲ್ಲಿಂದ ನಾನು ಬಸರಿಕಟ್ಟೆ ಹೋಗ್ಬಿಟ್ಟು ಬಸರಿಕಟ್ಟೆ ನಂತರ ನಾನು ಬಿಳಾಲ್ಕೊಪ್ಪ ಅಂತ ಸಿಗುತ್ತೆ ಶೃಂಗೇರಿ ರೋಡಲ್ಲಿ. ಬಿಳಾಲ್ಕೊಪ್ಪ ಹೋಗಿ ಅಲ್ಲಿಂದ ಶಾಂತಿಗ್ರಾಮ ಹೋಗಿ ನೆಕ್ಸ್ಟು ಸಿಗೋದೇ ನನ್ನ ಡೆಸ್ಟಿನೇಷನ್ನು ಯಾವುದಪ್ಪ ಅಂದರೆ ಹಿಡನ್ ಪ್ಲೇಸು, ಜಂಪ್ ಪ್ಲೇಸು, ಅದು ಪಂಚಮಿ ಕಲ್ಲು. ಅಲ್ಲಿಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಮೋಟೋ ಲಾಗಿಂಗಲ್ಲಿ ಸಿಗೋಣ. ಇವತ್ತು ಅದೇ ಒಂದು ಹಿಡನ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ಸು, ಹಾಗಾಗಿ ಇದನ್ನು ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನಡೀರಿ ಫ್ರೆಂಡ್ಸ್, ಹೋಗೋಣ. ಇವತ್ತು ಸನ್ಸೆಟ್ಟು ಅಲ್ಲೇ ಕಳೆಯೋಣ. ಸ್ವಲ್ಪ ಹೊತ್ತು ಅಲ್ಲಿ ಚಿಲ್ ಮಾಡ್ತೀನಿ. ಬಾಳೆಹೊಳೆ ಟು ಬಸರಿಕಟ್ಟೆ ರೋಡು, ಇಲ್ಲಿಂದು ವೈಬೇ ಬೇರೆ ಸ್ನೇಹಿತರೆ. ಆಗಲೇ ಥಂಡಿ ವಾತಾವರಣ ಶುರು ಆಯಿತು ಸ್ನೇಹಿತರೆ. ಫುಲ್ಲು ಚಳಿ ಆಗ್ತಾಯಿದೆ, ಕೋಲ್ಡ್ ವೆದರು. ಏನು ಸ್ವಲ್ಪ ಮೇಲೆ ಹತ್ಕೊಂಬಂದಿರ್ಬೋದು. ಈ ಪ್ಲೇಸು ಅಷ್ಟು ಚಳಿ ಇರುತ್ತೆ. ಬಸರಿಕಟ್ಟೆ ಪ್ಲೇಸು ಯಾವಾಗಲೂ ಚಳಿ, ಮೋಡ ಕಕ್ಕೊಂಡಿರೋದು. ಇದೊಂಥರ ಏನು ಹೇಳೋದು, ಒಂಥರ ಊಟಿ ಇದ್ದಂಗೆ. ಸ್ನೇಹಿತರೆ, ಈಗ ಹೋಗ್ತಾ ಇರೋ ಪ್ಲೇಸಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಾಗುತ್ತೆ. ಸನ್ಸೆಟ್ಟಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಹೆಚ್ಚಿನ ಪಕ್ಷ ಟೈಮಿಂಗ್ಸ್ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ನೇಹಿತರೆ, ಇಲ್ಲಿ ಬಿಸಿಲಿದೆ. ಈ ಗುಡ್ಡದ ಆ ಕಡೆ ತುದಿ, ಆ ಕಡೆಯಿಂದ ಬಿಸಿಲು ಹೊಡಿತಾ ಇರೋದ್ರಿಂದ ಈ ಗುಡ್ಡಕ್ಕೆ ನಾವು ಈ ಕಡೆ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಇಲ್ಲಿ ಮೋಡ ಕವಿದಿದೆಯೇನೋ ಅನಿಸುತ್ತೆ. ನೋಡಿ, ಆ್ಯಕ್ಚುಲಿ ಆ ಕಡೆ ಬಿಸಿಲು ಹೊಡಿತಾ ಇದೆ. ಅಂದರೆ ಗುಡ್ಡನೇ ಅಡ್ಡ ಆಗ್ಬಿಟ್ಟಿದೆ ನಮಗೆ. ಸೂರ್ಯನ ಬಿಸಿಲು ತಾಪವನ್ನು ಹಿಡಿದಿಟ್ಕೊಂಡಿದೆ ಅದು. ಸ್ನೇಹಿತರೆ, ಬಸರಿಕಟ್ಟೆ ಬಂದ್ವಿ ನೋಡಿ. ಈಗ ನಾವು ಕೆಳಗಡೆ ಹೋಗಬೇಕು, ಶೃಂಗೇರಿ ರೋಡಲ್ಲಿ ಹೋಗಬೇಕು. ಈಗ ನಮ್ಮ ಸ್ನೇಹಿತರೊಬ್ಬರು, ಸಬ್ಸ್ಕ್ರೈಬರ್ ಒಬ್ಬರು ಇಲ್ಲಿದ್ದಾರೆ. ಅವರನ್ನೊಂದು ಮೀಟ್ ಮಾಡ್ಕೊಂಡು ಹೋಗುವ ಅಂಥೇಳಿ. ಇದೆ ಮಹೋತ್ಸವ ಎಲೆಕ್ಟ್ರಾನಿಕ್ಸ್ ಮೊಬೈಲ್ಸ್ ಹೋಮ್ ಅಪ್ಲಯನ್ಸಸ್ ಅಂತೇಳಿ ಸ್ನೇಹಿತರೆ. ಅವ್ರನ್ನೊಬ್ಬರನ್ನ ಟ್ರೈ ಮಾಡುವ ಮೀಟ್ ಮಾಡಲಿಕ್ಕೆ. ಇಲ್ವಾ ಸಮರ್ಥ? ಹೌದಾ? ಎಷ್ಟೊತ್ತಿಗೆ ಬರ್ತಾರೆ? 4:15ನಾ? ಸರಿ ಸರಿ. ಇಲ್ಲ, ಹೀಗೆ ಮೀಟ್ ಮಾಡೋಣ ಅಂತೇಳಿ. ನಮ್ಮ ಸಬ್ಸ್ಕ್ರೈಬರ್ ಅವರು. ನಂದು ಯೂಟ್ಯೂಬ್ ಚಾನಲ್ ಇದೆ. ಬಂದಿದ್ದೆ ಒಂದು ಸಲ, ನೀವು ಮರ್ತಿದ್ದೀರಾ ಅನಿಸುತ್ತೆ. ನಮ್ಮ ಮಿಸಸ್ ಜೊತೆ ಬಂದಿದ್ದೆ. ಹಾಂ ಹೌದು, ನೀವು ಇರಲಿಲ್ಲ, ಯಾರೋ ಬೇರೆ ಇದ್ದರು ಲೇಡೀಸು. ಸರಿ ಸರಿ, ಇರಲಿ, ಆಮೇಲೆ ಬರ್ತೀನಿ. ನಾನು ಸನ್ಸೆಟ್ ಮುಗಿಸ್ಕೊಂಬರ್ತೀನಿ. ಪಂಚಮಿ ಕಲ್ಲಿಗೆ ಹೋಗಿ ಬರ್ತಾ ಇದೇ ರೂಟಲ್ಲಿ ಬರ್ತೀನಿ, ಮೀಟ್ ಮಾಡಿ. ನಮ್ಮ ಫ್ರೆಂಡ್ನ ಸಮರ್ಥನ ಮಾತಾಡ್ಸ್ಲಿಕ್ಕೆ ಆಗದೆ ಇರ್ಬೋದು, ಯಾಕೆಂದರೆ ವಾಪಸ್ ಬರ್ತಾ ಲೇಟ್ ಆಗಿರುತ್ತೆ, ಕತ್ಲಾಗಿರುತ್ತೆ. ಹಾಗಾಗಿ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಅನಿಸುತ್ತೆ. ಓಕೆ, ನಡೀರಿ ಫ್ರೆಂಡ್ಸ್, ಮುಂದೆ ಹೊರೆಯೋಣ. ಸರ್, ಹೋಗ್ಬೋದಾ ಸರ್? ಸ್ನೇಹಿತರೆ ನೋಡಿ, ರೋಡಲ್ಲಿ ಏನೋ ಒಂದು JCB ಕೆಲಸ ನಡೀತಿದೆ. ಮೇಡಮ್, ಇದು ಶಾಂತಿಗ್ರಾಮ ಮುಂದೆನಾ? ಎಷ್ಟು ಕಿಲೋಮೀಟ್ರ್ ಆಗತ್ತೆ? ನೀವು ಇಲ್ಲಿಯವ್ರು ಅಲ್ವಾ? ಹಾಂ, ಹೌದಾ? ಮುಂದೆ ಅಲ್ಲ ಶಾಂತಿಗ್ರಾಮ? ಸರಿ. ನೋಡಿ, KKB ಬಸ್ಸು. ಇದು ಯಾವ ಊರು ಬಂದೆ? ಐ ಥಿಂಕ್ ಇದು ಬಿಳಾಲ್ಕೊಪ್ಪ ಅನಿಸುತ್ತೆ. ನೋಡೋಣ. ಸ್ನೇಹಿತರೆ, ಬಿಳಾಲ್ಕೊಪ್ಪ ಬಂದಿದ್ದೀನಿ. ಇಲ್ಲಿಂದ ನೆಕ್ಸ್ಟು ಶಾಂತಿಗ್ರಾಮ. ಎಸ್,
ಮನೆಗಳೆಲ್ಲ ನೋಡಿ ಎಲ್ಲ ಒಂಥರ ಆ್ಯಂಟಿಕ್ ಮನೆಗಳಿದ್ದಾಗಿದೆ. ಶಾಂತಿ ಗ್ರಾಮ. ಜೈನ ದೇವಸ್ಥಾನಗಳೆಲ್ಲ ಇಲ್ಲಿದ್ದಾವೆ. ಹಾಂ ಸರಿ ಸರ್, ಓಕೆ, ಥ್ಯಾಂಕ್ ಯು. ಹಾಂ, ಇವರು ನನಗೆ ರೂಟ್ ತೋರಿಸಿದ್ರು, ತುಂಬ ಹೆಲ್ಪ್ ಆಯಿತು. ಹಾಗಾಗಿ ಇದು ತುಂಬ ಇಂಟೀರಿಯರ್ ಇದೆ. ರೋಡ್ ಮಾತ್ರ ಭಯಂಕರವಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಪಂಚಮಿ ಕಲ್ಲು ರೀಚ್ ಆಗ್ತಾ ಇದ್ದೀವಿ. ಬಂದ್ವಿ. ದಾರಿ ತುಂಬ ಕನ್ಫ್ಯೂಸ್ ಆಗಂಗಿದೆ. ಜಾಸ್ತಿ ಅಲ್ಲ, ಸ್ವಲ್ಪ ಫಸ್ಟ್ ಬರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಬಂದ್ವಿ ನೋಡಿ ಸ್ನೇಹಿತರೆ, ಪಂಚಮಿ ಕಲ್ಲು. ಸ್ನೇಹಿತರೆ ನೋಡಿ, ಸಖತ್ತಾಗಿದೆ ಪ್ಲೇಸು. ಇವ್ರು ಯಾರೋ ಫ್ಯಾಮಿಲಿ ಕರ್ಕೊಂಡು ಪಾಪು ಇಬ್ಬರು ದಂಪತಿಗಳು ಬಂದಿದ್ದಾರೆ. ಈಗಷ್ಟೇ ನನ್ನ ಜೊತೆಗೆ ಬಂದರು. ಮತ್ತು ಯಾರೂ ಇಲ್ಲ ಇಲ್ಲಿ. ಇದು ಏನಪ್ಪ ಅಂದರೆ ಅನ್ಎಕ್ಸ್ಪ್ಲೋರಿಂಗ್ ಪ್ಲೇಸು. ಹಾಗಾಗಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲದೆ ಇರೋ ಕಾರಣ ಯಾರೂ ಬರೋದಿಲ್ಲ ಇಲ್ಲಿ. ಹಾಗಾಗಿ ಜಾಸ್ತಿ ಕ್ರೌಡ್ ಇಲ್ಲ ಇಲ್ಲಿ. ಆರಾಮಾಗಿ ನಾವು ಪೀಸಾಗಿ ಬಂದು ಕೂತ್ಕೊಂಡು ಕಾಲ ಕಳಿಬೋದು, ಆ ರೀತಿ ಇದೆ. ನೋಡಿ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಂದು ಗುಹೆ ಇದೆಯಂತೆ. ಅಲ್ಲಿ ತಪಸ್ ಮಾಡಿದ್ದಾರಂತೆ ಜೈನ ತೀರ್ಥಂಕರರು. ಗೊತ್ತಿಲ್ಲ, ನೋಡುವ, ಮುಂದೆ ಹೋಗಿ ನೋಡೋಣ. ಈಗ ನಡೀರಿ ಸ್ನೇಹಿತರೆ, ಹೋಗೋಣ ಮೇಲೆ ಹೇಗಿದೆ ನೋಡುವ. ವೇಗುಂದದ ಲಲಿತಪುರ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಪ್ರಾಚೀನ ಶಾಂತಿನಾಥ ಸ್ವಾಮಿ ಬಸದಿ ಇದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಪಂಚಮಿ ಎಂದು ಶಾಂತಿನಾಥ ಸ್ವಾಮಿಯ ಮತ್ತು ಪದ್ಮಾವತಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಈ ಸ್ಥಳಕ್ಕೆ ಮೆರವಣಿಗೆಯಲ್ಲಿ ಹೊತ್ತುಕೊಂಡು ಹೋಗಿ ವಿಶೇಷ ಪೂಜಾದಿಗಳನ್ನು ನಡೆಸುವುದರಿಂದ ಈ ಕ್ಷೇತ್ರವು ಪಂಚಮಿ ಕಲ್ಲು ಎಂದು ಪ್ರಸಿದ್ಧಿಯಾಗಿದೆ. ಸ್ನೇಹಿತರೆ, ಐತಿಹ್ಯ ಏನಪ್ಪ ಅಂದರೆ 12ರಿಂದ 17ನೇ ಶತಮಾನದವರೆಗೆ ಕಳಸ, ಕಾರ್ಕಳ, ಭೈರವರಸ ಹಾಗೂ ಬಗ್ಗುಂಜಿ ರಾಣೆ ಕಾಳಲಾದೇವಿಯ ಆಡಳಿತಕ್ಕೆ ಒಳಪಟ್ಟಿದ್ದು ಈ ಸ್ಥಳ ಜೈನ ಮುನಿಗಳಾದ ದೇವಚಂದ್ರ ಭಟ್ಟಾರಕ ಮತ್ತು ಇತರ ಜಿನಿ ಮುನಿಗಳು ಸಲ್ಲೇಖನ ವ್ರತದಿಂದ ಆತ್ಮತ್ಯಾಗ ಮಾಡಿದ ಪರಮ ಪಾವನ ಭೂಮಿಯೂ ಹೌದು. ಇಲ್ಲಿ 6 ಜಿನಿ ಮುನಿಗಳ ಸಮಾಧಿಗಳಿದ್ದು ಅದರಲ್ಲಿ 2 ಕಲ್ಲಿನ ಕೂಟಗಳಲ್ಲಿ 2 ಜಿನಿ ಮುನಿಗಳ ಚರಣಪಾದಗಳಿವೆ. ಪಂಚಮಿ ಕಲ್ಲಿನ ಬಂಡೆಯ ಮೇಲೆ ಅನೇಕ ಚಿಕಣಿ ಶಾಸನಗಳಿದ್ದು ಹೆಚ್ಚಿನ ಶಾಸನಗಳು ತ್ರುಟಿತಗೊಂಡಿವೆ. ಜೈನ ಮುನಿಗಳಿಗೋಸ್ಕರ ಶ್ರೀ ಬೊಮ್ಮಣ ಸೆಟಿಯ ಮಗನು ಇಲ್ಲಿ ಪುಷ್ಕರಣಿಯನ್ನು ನಿರ್ಮಿಸಿದರ ಬಗ್ಗೆ ಶಾಸನವಿದೆ. ಮಾತ್ರವಲ್ಲದೆ ಪ್ರಾಚೀನ ಕಾಲದಲ್ಲಿ ಕಲಸದಾಳುಗಳ ಲೆಕ್ಕದ ವಿವರಗಳನ್ನು ತೋರಿಸುವ ಗೆರೆಗಳು ಹಾಗೂ
ಬಿಡುವಿನ ಸಮಯದಲ್ಲಿ ಆಡುತ್ತಿದ್ದ ಪಗಡೆ ಆಟದ ರಚನೆಯನ್ನು ಬಂಡೆಯಲ್ಲಿ ಕೊರೆಯಲಾಗಿದೆ. ಬಂಡೆಯ ಕೆಳಭಾಗದಲ್ಲಿ ಪಾವಿತ್ರತೆಯಿಂದ ಕೂಡಿದ ಗುಹೆ ಇದ್ದು ಇಲ್ಲಿ ಶ್ರಾವಕ ಶ್ರಾವಕಿಯರು ಬಿಸಿಲು ಮಳೆ ಗಾಳಿಯಿಂದ ರಕ್ಷಣೆ ಪಡೆಯುತ್ತಿದ್ದರು ಎಂಬ ಪ್ರತೀತಿ ಇದೆ. ಯೂಟ್ಯೂಬಲ್ಲಿ ಬರ್ತೀಯ ನೀನು? ಏನು ಹೆಸರು? ಧನು. ವಾವ್, ಧನು ಇಷ್ಟು ಚಿಕ್ಕ ವಯಸ್ಸಿಗೆ ಇಲ್ಲಿಗೆ ಬಂದಿಯ ಮಗ? ಸಿಕ್ಕುವ ಪಾಠ ಶಾಲೆಯಾಗಿಲ್ಲ, ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವನಡೆಯೋ ದಾರಿಯಲ್ಲಿ ಘರಿಗೇನೋ ಬೆಳೆಯಲ್ಲ, ಜಗ ನಡೆಯಲು ಕಾರಣ ನಾವಲ್ಲ, ಅದನ್ನೆಂದಿಗೂ ಮನುಷ್ಯನು ತಿಳಿಯಲ್ಲ. ಸ್ನೇಹಿತರೆ, ಅಲ್ಲೇ ನೋಡಿ ಸನ್ಸೆಟ್ ಆಗೋದು. ನೀನು ಆಗೋ ಟೈಮು ಇಲ್ಲಿ ನಾನು ಒಬ್ಬನೇ ಬಿಟ್ಟರೆ ಮತ್ತು ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ ಈ ಒಂದು ಬೆಟ್ಟದ ಮೇಲೆ. ಸನ್ಸೆಟ್ ತನಕ ಕಾದು ವೆಯ್ಟ್ ಮಾಡಿ ಸನ್ಸೆಟನ್ನು ನಿಮಗೆ ತೋರಿಸಿದ್ದೀನಿ. ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ದಯವಿಟ್ಟು. ನೆಕ್ಸ್ಟು ಈಗ ವಾಪಸ್ ಹೋಗ್ತಾ ನಾನೇನು ವೀಡಿಯೋ ಮಾಡೋದಿಲ್ಲ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ನೋಡಿ, ವ್ಯೂಸ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಈ ಲಾಗ್ನಲ್ಲಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ.